ಮೊದಲು ಆ ಊರ ಹೆಸರು ಬದಲಾವಣೆ ಆಗಬೇಕು, ಅಧರ್ಮಸ್ಥಳ ಅಂತ. 100 ಜನ ಅದರ ವಿರೋಧ ಇದ್ದರೆ 1000 ಜನ ಅದರ ಪರನೇ ಇದೆ. ಅಲ್ಲ, ನಿಷ್ಪಕ್ಷವಾದ ತನಿಖೆ ಆಗುತ್ತೆ ಅನ್ನೋದ್ರಲ್ಲೇ ಮೊದಲನೇ ನಂಬಿಕೆ ಇಲ್ಲ. ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರ ಸಪೋರ್ಟು ಅವ್ರಿಗಿರುತ್ತೆ. ಇವರೇನು ರೌಡಿಗಳ ಗ್ಯಾಂಗ್ ಅಂತೂ ಏನು ಅಲ್ವೇ ಅಲ್ಲ ಇವ್ರದ್ದು. ಸ್ನೇಹಿತರೆ ನಮಸ್ಕಾರ, ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಇತ್ತೀಚೆಗೆ ಸಾಕಷ್ಟು ಬೆಳವಣಿಗೆಗಳು ಕಂಡುಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳ ಪ್ರಕರಣ ಹಾಗೂ ದರ್ಶನ್ ಇತ್ತೀಚೆಗೆ ಜೈಲಿಗೆ ಸೇರಿಕೊಂಡಿದ್ದಾರೆ. ಅದರ ಜೊತೆಗೆ ಬೆಂಗಳೂರಂಥ ನಗರದಲ್ಲಿ ರಸ್ತೆ ಗುಂಡಿ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಸೇರಿ ಹಲವಾರು ಸಮಸ್ಯೆಗಳಿದ್ದರೂ ಕೂಡ ಗ್ರೇಟರ್ ಬೆಂಗಳೂರು ಅನ್ನೋ ಕಾನ್ಸೆಪ್ಟನ್ನ ತಂದಿದ್ದಾರೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಜನರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ಸರ್, ನಿಮ್ಮ ಹೆಸರು? ಕೃಷ್ಣ ಪ್ರಸಾದ್ ಅಂತ. ಸರ್, ಈಗಿನ ಪ್ರಸ್ತುತವಾಗಿ ಪ್ರಚಲಿತ ವಿದ್ಯಮಾನ ಧರ್ಮಸ್ಥಳ, ಆ ಕೇಸ್ ಕುರಿತು ನಿಮ್ಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು? ಮೊದಲು ಆ ಊರ ಹೆಸರು ಬದಲಾವಣೆ ಆಗಬೇಕು, ಅಧರ್ಮಸ್ಥಳ ಅಂತ. ಬಹುಶಃ ಪ್ರಕರಣಗಳನ್ನು ಇವರು ತರೋದಕ್ಕಾಗೋದಿಲ್ಲ, ಯಾಕಂದರೆ ಭಾಳ ಬೃಹತ್ತಾಗಿ ಬೆಳೆದಿದ್ದಾರೆ ಅವರು. ಈ ಧಾರ್ಮಿಕ ಭಾವನೆಗಳು ಅತಿ ಹೆಚ್ಚಿರೋ ಈ ದೇಶದಲ್ಲಿ ಬಹುಶಃ ಅವರಿಗೆಲ್ಲ ಶಿಕ್ಷೆ ಆಗೋದಿಲ್ಲ ಅಂತ. ಮತ್ತು 100 ಜನ ಅದರ ವಿರೋಧ ಇದ್ದರೆ 1000 ಜನ ಅದರ ಪರನೇ ಇದ್ದಾರೆ. ಸೊ ಹಾಗಾಗಿ ನನಗೇನು ಅದರಿಂದ ಒಂದು ದೊಡ್ಡ ನ್ಯಾಯ ಸಿಗತ್ತೆ ಅಂತ ಏನು ಅನಿಸ್ತಾ ಇಲ್ಲ. ಆ ಪ್ರಕರಣದಲ್ಲಿ ಎಷ್ಟೋ ಪ್ರಕರಣಗಳ ಥರ ಅದು ಮುಚ್ಚೋಗುತ್ತೆ ಅನಿಸುತ್ತೆ. ಅಂದರೆ ಈ ಕೇಸ್, ಸೌಜನ್ಯ ಕೇಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಮತ್ತು ನ್ಯಾಯ ಸಿಗೋದ್ರ ಬಗ್ಗೆ ಈಗ ತನಿಖೆ ಎಲ್ಲ ನಡೀತಾ ಇದೆ, ಮುಂದುವರೆದು ಏನಾಗ್ಬೋದು? ಸರ್ಕಾರ ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ, ಇನ್ನೂ ಮುಂದುವರೆದು ಏನಾಗ್ಬೋದು ಅಂತ? ಅಲ್ಲ, ನಿಷ್ಪಕ್ಷವಾದ ತನಿಖೆ ಆಗುತ್ತೆ ಅನ್ನೋದ್ರಲ್ಲೇ ಮೊದಲನೇ ನಂಬಿಕೆ ಇಲ್ಲ. ಹಾಗಾಗಿ ನ್ಯಾಯ ಸಿಗತ್ತೆ ಅನ್ನೋದ್ರಲ್ಲಿ ಅನುಮಾನ ಇದೆ ನನಗೆ ಸೌಜನ್ಯ ಪ್ರಕರಣದಲ್ಲಿ. ಆದರೆ ಸೌಜನ್ಯ ಪ್ರಕರಣದಿಂದ ಅಟ್ಲೀಸ್ಟು ಒಂದಷ್ಟು ಅವರ ಅಧರ್ಮ ಕಾರ್ಯಗಳು ಬೆಳಕಿಗೆ ಬಂತು. ಇಲ್ಲ, ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಯಾಕಂದರೆ ತುಂಬ ದೊಡ್ಡದಾಗಿ ಬೆಳೆದಿದ್ದಾರಲ್ಲ ಅವರು. ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರ ಸಪೋರ್ಟು ಅವ್ರಿಗಿರುತ್ತೆ. ಸೊ ಹಾಗಾಗಿ ಅನುಮಾನ ಅದು. ಸರ್, ಇತ್ತೀಚೆಗೆ ದರ್ಶನ್ ಅವರು ಖ್ಯಾತ ನಟರು ಕರ್ನಾಟಕದಲ್ಲಿ, ಅವರು ಜೈಲಿಗೆ ಸೇರಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ದರ್ಶನ್ ಪ್ರಕರಣದಲ್ಲಿ ನ್ಯಾಯ ಸಿಕ್ತು, ಆದರೆ ಇನ್ನೂ ನೋಡೋಣ, ಇನ್ನೂ ಅವ್ರ ಮುಂದಿನ ಹೋರಾಟ ಹೇಗಿರುತ್ತೆ ಅದು ಗೊತ್ತಿಲ್ಲ. ಅದು ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂತ. ಅವರಿಗೆ ಬೇಲ್ ಸಿಗ್ದಿರ ಮತ್ತೆ ಜೈಲಿಗೆ ಹೋಗಿದ್ದು ಒಳ್ಳೇದಾಯ್ತು ಅದು. ಆದರೆ ಈಗ ನೋಡಿ, ನೀವು ದರ್ಶನ್ ಹೇಳ್ತೀರಾ, ಆದರೆ ಆಚೆ ಕಡೆ ಇರೋ ಎಷ್ಟೋ ಪ್ರಕರಣಗಳು, ರಾಘವೇಶ್ ಭಾರತಿ, ಆಮೇಲೆ ಇವರು ಅದ್ಯಾವುದದು ಈಗ ಜಗ್ಗಿ ವಾಸುದೇವು, ಪ್ರಜ್ವಲ್ಲು, ಇವ್ರದ್ದೆಲ್ಲ ನ್ಯಾಯ ಸಿಗುತ್ತಾ ಗೊತ್ತಿಲ್ಲ ಅದು ಅಲ್ವಾ. ಸೊ ಸರ್, ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? ಇಲ್ಲಿ ರಸ್ತೆ ಗುಂಡಿ ಟ್ರಾಫಿಕ್ ಸಮಸ್ಯೆ ಎಲ್ಲ ಇದೆ. ಈಗ ಗ್ರೇಟರ್ ಬೆಂಗಳೂರು ಅಂತ ತರ್ತಾ ಇದ್ದಾರೆ. ಸೊ ಅದರ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಅಂದ್ರೂ ಕೂಡ ಎಷ್ಟು ಅದನ್ನು ಏನು ಅದು ಪ್ರಯೋಜನಕ್ಕೆ ಬರುತ್ತಾ ಜನಗಳಿಗೆ ಅಂತ ಗೊತ್ತಿಲ್ಲಮ್ಮ. ಎಲ್ಲ ಅನುಮಾನಗಳೇ. ಈಗ ಗ್ರೇಟರ್ ಬೆಂಗಳೂರು ಅವಶ್ಯಕತೆ ಮೊದಲು ಇರಲೇ ಇರಲಿಲ್ಲ. ನೋಡಿ, ಇವತ್ತಿಗೂ ನಿಮಗೆ ಇದಕ್ಕೆ ಚುನಾವಣೆ ನಡೆದೇ ಇಲ್ಲ ಅದು. ಸೊ ಹೇಗೆ ಹೇಳೋದು ಇವನ್ನೆಲ್ಲ? ಬೃಹತ್ ಬೆಂಗಳೂರು ಹತ್ತತ್ರ ಇವಾಗಿನ ಇನ್ನೂ ಸೆನ್ಸಸ್ ಆಗಿಲ್ಲ. ಆಯಿತು ಅಂತಂದರೆ ಬಹುಶಃ 1.5 ಕೋಟಿ ಜನಸಂಖ್ಯೆಗೆ ಹೊರಟೋಗಿದೆ ಬೆಂಗಳೂರು. ನೋಡ್ತಿದ್ದಂಗೆ 2 ಕೋಟಿ ಆಗುತ್ತಿದ್ದು. ಇವತ್ತು ದೇಶದಲ್ಲೇ ಇದು 3ನೇ ದೊಡ್ಡ ಸಿಟಿ. ಡೆಲ್ಲಿ, ಬಾಂಬೆ ಬಿಟ್ಟರೆ 3ನೇ ದೊಡ್ಡ ಸಿಟಿ. ಹೇಳ್ದಂಗೆ ಎಲ್ಲ ಸಮಸ್ಯೆಗಳು ಇದ್ದೇ ಇದ್ದಾವೆ. ಅದು ಗ್ರೇಟರ್ ಬೆಂಗಳೂರು ನೋಡೋಣ. ಗ್ರೇಟರ್ ಬೆಂಗಳೂರು ಮೊದಲನೇದಾದ ಅವ್ರ ಅವಶ್ಯಕತೆ ಇಲ್ಲ. ಅದು ಇನ್ನೇನೇನು ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಅದು ನೋಡಿ, ದಕ್ಷಿಣ ಕನ್ನಡದಲ್ಲಿ ಏನಿದೆಯಲ್ಲ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಇವನ್ನೆಲ್ಲ ಕೊಬ್ಬಿಸಿಟ್ಟಿರೋದು ನಾವೇ ಅನಿಸುತ್ತೆ. ಈಗ ನೋಡಿ, ನಮ್ಮಲ್ಲಿ ಯಾರನ್ನಾರು ಪ್ರವಾಸ ಅಂತಂದರೆ ಅವ್ರಿಗೆ ಮೊದಲನೇ ಬರೋದೇ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹೊರನಾಡು, ಶೃಂಗೇರಿ ಅಂತಾರೆ. ಆದರೆ ಆ ಭಾಗದ ಯಾರಾದರೂ ಒಬ್ಬರಿಬ್ಬರು ಬರ್ಬೋದು, ಕುತೂಹಲಕ್ಕೆ ಬರ್ಬೋದು. ಆದರೆ ಎಷ್ಟು ಸಂಖ್ಯೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಊರುಗಳಿದೆ? ಕೈವಾರ ತಾತಪ್ಪನ ಊರು ಅಂತಿದೆ, ನಂದಿ ಬೆಟ್ಟ ಅಂತಿದೆ, ಸಾಕಷ್ಟು ಊರುಗಳಿದೆ. ಆ ಕಡೆ ಅವ್ರು ಯಾಕೆ ಇಲ್ಲಿಗೆ ಅಲ್ಲಿಗೂ ಒಂದು ದಿನ ಒಂದು ಪ್ರವಾಸಕ್ಕೂ ಬರೋದಿಲ್ಲ? ನೋಡಿ, ನೀವು ಈ ಕರ್ನಾಟಕದ ಯಾವುದೇ ಒಂದು ಸಣ್ಣ ತಾಲೂಕು ತೊಗೊಳ್ಳಿ, ನೀವು ಒಂದು ಸಣ್ಣ ಪಟ್ಟಣದಿಂದನೂ ಧರ್ಮಸ್ಥಳಕ್ಕೆ ಒಂದು ಬಸ್ ಗ್ಯಾರಂಟಿ ಇದ್ದೇ ಇರುತ್ತೆ. ನೈಟ್ ಟೈಮ್ ಇದ್ದೇ ಇರುತ್ತೆ. ಅದು ಲಾಸ್ಟ್ ಬಸ್ ಅಂತ ಕೇಳಿದ್ರೆ ಧರ್ಮಸ್ಥಳದ ಬಸ್ಸು ಅಂತಾರೆ. ಆ ಥರ ನೆಟ್ವರ್ಕ್ ಅವರು ಬಿಲ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇವತ್ತಿಂದ ಮಾಡಿರೋದಲ್ಲ. ಆಮೇಲೆ ಅವರ ಫೈನಾನ್ಸ್ ಮಾಡೋದಿರ್ಬೋದು, ಸಣ್ಣ ಮಟ್ಟದಲ್ಲಿ ಫೈನಾನ್ಸ್ ಮಾಡೋದು, ಅದರಲ್ಲಿ ಎಷ್ಟು ದೌರ್ಜನ್ಯಗಳಿದೆ, ಅದರ ಇಂಟ್ರೆಸ್ಟ್ ರೇಟ್ ಸಿಕ್ಕಾಪಟ್ಟೆ ಇದೆ ಅಂತ ಮಾತಾಡ್ತಾರೆ. ಆದರೂ ಜನ ಅದನ್ನು ಕಟ್ತಾರೆ. ಎಷ್ಟೇ ಆದ್ರೂ ಆ ಧರ್ಮದ ಇದಿರೋದ್ರಿಂದ ಯಾರೂ ಅಲ್ಲಿ ಮೋಸ ಹೋಗೋದಿಲ್ಲ ಅವರು. ಸೊ ಹೀಗೆ ಧರ್ಮಸ್ಥಳದ ಪ್ರಕರಣ ಒಂದೆರಡಲ್ಲ, ಅದು ಬೇಕಾದಷ್ಟಿದೆ ಅದು. ಮತ್ತು ಅವರನ್ನು ನಾನು ಹೇಳ್ದಂಗೆ ಅವರನ್ನು ಆ ಮಟ್ಟಕ್ಕೆ ಬೆಳೆಸಿರೋರು ಜನನೇ. ಧರ್ಮ ಎಲ್ಲಿ ತನಕ ಈ ನಮ್ಮ ದೇಶದಲ್ಲಿ ಆಳ್ತಾ ಇರುತ್ತೆ, ಅಲ್ಲಿ ತನಕ ಬಹುಶಃ ಧರ್ಮಸ್ಥಳದಕ್ಕೇನು ಆಗೋದಿಲ್ಲ ಅನ್ಸುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಭಗತ್ ಅಂತ ಹೇಳ್ಬಿಟ್ಟು ಮೇಡಮ್. ಸರ್, ಯಾವ ಊರಿನವರು? ಬೆಂಗಳೂರು? ಹಾಂ, ನಮ್ದು ಇಲ್ಲ ಬೆಂಗಳೂರೇ. ನಮ್ಮದು ಆ ಕಡೆ.
ಸರ್, ಇತ್ತೀಚೆಗೆ ಕರ್ನಾಟಕದಲ್ಲಿ ಪ್ರಚಲಿತ ವಿದ್ಯಮಾನ ಅಂತಂದರೆ ಧರ್ಮಸ್ಥಳ. ಆ ಕೇಸ್ ಬಗ್ಗೆ, ಸೌಜನ್ಯಕ್ಕೆ ನ್ಯಾಯ ಸಿಗೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ? ಅದೇ ನ್ಯಾಯ ಸಿಗಬೇಕಲ್ಲ ಮೇಡಮ್, ಮತ್ತು ಆ ಥರ ಎಲ್ಲ ಆಗಿದೆ. ಆ ಥರ ಆದವ್ರಿಗೆಲ್ಲ ನ್ಯಾಯ ಸಿಗಬೇಕು. ಇಲ್ಲೆಲ್ಲ ಕೆಲವೊಂದು ನಡೀತಾ ಇದೆ, ಏನೇನೋ ರಾಜಕೀಯಗಳೆಲ್ಲ ನಡೀತಾ ಇದೆ. ನಡೀಲಿ, ಒಂದಲ್ಲ ಒಂದಿನ ಸತ್ಯ ಅನ್ನೋದು ಹೊರಗಡೆ ಬರಲೇಬೇಕು. ಒಟ್ಟಲ್ಲಿ ಏನೋ ಒಳ್ಳೆ ನ್ಯಾಯ ಸಿಗ್ಬೇಕು ಮೇಡಮ್, ಅಷ್ಟೇ, ಮತ್ತೇನಿಲ್ಲ. ಸಿಗತ್ತೆ, ಅದು ಎಲ್ಲಿ ಹೋಗಲ್ಲ, ಆದಷ್ಟು ಬೇಗ ಸಿಗತ್ತೆ. ಸರ್, ದರ್ಶನ್ ಕೇಸ್ ನೋಡೋದಾದರೆ ಇತ್ತೀಚೆಗೆ ಅವರು ಬಂಧಿತರಾಗಿದ್ದಾರೆ, ಜೈಲು ಸೇರಿದ್ದಾರೆ. ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈಗ ದರ್ಶನ್ ಸರ್ ಬಗ್ಗೆ ಹೇಳ್ಬೇಕಂತಂದರೆ, ಈಗ ಫಸ್ಟ್ ಆಫ್ ಆಲ್ ಅದು ಆಗಿದ್ದೇನಂತಂದರೆ, ಈಗ ತಪ್ಪು ಎರಡೂ ಕಡೆ ಇದೆ ಅಲ್ವಾ. ಏನೋ ಒಂದು ಅಚಾನಕ್ ಆಗಿದೆ ಮೇಡಮ್, ಅದು ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಒಂದು ಆಗಿದೆ ಅದೊಂದು. ಆಮೇಲೆ ಈಗ ಇವರೇನು ಏನು ರೌಡಿಗಳ ಗ್ಯಾಂಗ್ ಅಂತೂ ಏನು ಅಲ್ವೇ ಅಲ್ಲ ಇವ್ರದ್ದು, ದರ್ಶನ್ ಸರ್ದು ಅಲ್ವಾ. ಏನೋ ಹೆಚ್ಚು ಕಡಿಮೆ ಏನೋ ಹೇಳೋಕ್ಕೆ ಹೋಗಿ ಮಾಡೋಕ್ಕೆ ಹೋಗಿ ಒಂದು ಹೆಚ್ಚು ಕಡಿಮೆ ಆಗಿದೆ. ಆದರೆ ಇನ್ನೊಂದು ಏನಂತಂದ್ರೆ, ಇದೆಲ್ಲ ಈ ಥರ ಎಲ್ಲ ಮಾಡ್ತಾಯಿದಾರಲ್ಲ ಇವರು. ಈಗ ಎಷ್ಟೋ ರೌಡಿಗಳು ಬೆಂಗಳೂರಲ್ಲಿ ಕೊಲೆ ಮಾಡಿ ಎಲ್ಲ ಮಾಡಿ ಆರಾಮಾಗಿ ಈಗ ಹೊರಗಡೆ ತಿರುಗಾಡ್ತಾ ಇದ್ದಾರೆ ಅಲ್ವಾ. ಹಾಫ್ ಮರ್ಡರ್ ಮಾಡಿ ಎಷ್ಟೋ ಕೊಲೆಗಳು ಮಾಡಿಬಿಟ್ಟು ಅವರಿಗೆಲ್ಲ ಬೇಲ್ ಕೊಟ್ಬಿಟ್ಟು ಆಚೆ ಕಳ್ಸತ್ತೆ ಕೋರ್ಟು ಅಲ್ವಾ. ಮತ್ತು ಇಂಥವ್ರಿಗೆ ಬೇಲ್ ಕೊಡ್ದಂಗೆ ಇವ್ರಿಗೆ ಅದೇ ಜನಗಳು ಏನು ಅಂತ ನಮಗೂ ಸರಿಯಾಗಿ ಅರ್ಥ ಆಗ್ತಾಯಿಲ್ಲ. ಯಾಕಂತಂದ್ರೆ ಎಷ್ಟೋ ಜನ ಹೊರಗಡೆ ತಿರುಗಾಡ್ತಾವ್ರೆ ಈಗ ಅಲ್ವಾ. ಹೀಗಾಗಿ ಏನಿದು ಏನೋ ಒಂದು ಅಚಾನಕ್ ಆಗಿದ್ದಿದ್ದು ಅದು ಹಿಡ್ಕೊಂಡು ಇವರೆಲ್ಲ ಜಗ್ಗಾಟ. ಅದು ಏನೀಗ ಕೋರ್ಟಿನ ಒಂದು ಅದು ಏನು ನ್ಯಾಯ ಬರುತ್ತೆ ಅದು ಎಲ್ರಿಗೂ ಅಷ್ಟೇ. ಅದು ಬರಲಿ, ತೊಂದರೆ ಇಲ್ಲ. ಆದರೆ ಏನೋ ಇದೊಂದು ಆಗಿದೆ. ಇದು ಅವರ ದೊಡ್ಡ ಸೆಲೆಬ್ರಿಟಿ, ಅವ್ರೀಗ ಈ ಜೈಲಲ್ಲಿ ಹೋಗಿದ್ರೆ ಎಷ್ಟೋ ಕುಟುಂಬಗಳು ಇವತ್ತಿಗೆ ಕನ್ನಡ ಇಂಡಸ್ಟ್ರಿ ಅವರಿಂದ ಎಷ್ಟೋ ಜನಗಳು ಅನ್ನ ತಿಂತಾಯಿದ್ದಾರೆ ಅಲ್ವಾ. ಆ ಥರ ಏನೋ ಒಂದು ಕೋರ್ಟು ಇದೊಂದು ಈ ಥರ ಆಗಿದೆ. ಅವ್ರನ್ನ ಏನೋ ಒಂದು ಬೇಲಿಂದ ಹೊರಗಡೆ ಇದು ಮಾಡ್ಬೋದು. ಇದೊಂದು ಸಲ ಏನೋ ಒಂದು ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಹೊರಗಡೆ ಕಳಿಸಿ ನಮಗೆ ಅವರಿಗೆ ಕ್ಷಮಾದಾನ ಏನೋ ಒಂದು ನೀಡಬೇಕಾಗಿ ನಾವು ಕೇಳ್ಕೊತೀವಿ. ಯಾಕೆ ಎಷ್ಟು ಜನ ಕೊಲೆ ಮಾಡಿಲ್ಲ ಇವತ್ತಿಗೆ ಅಲ್ವಾ. ಕೊಲೆ ಎಷ್ಟು ಜನ ಮಾಡಿಲ್ಲ, ಎಷ್ಟೋ ಜನ ಮಾಡಿದ್ದಾರೆ. ಎಲ್ಲರೂ ಹಾಗೆ ಹೊರಗಡೆ ತಿರುಗಾಡ್ತಿದ್ದಾರೆ. ಇವರು ಏನೋ ಒಂದು ಅಚಾನಕ್ ಆಗಿದೆ ಇವತ್ತಿಗೆ. ಅವ್ನು ತಪ್ಪು ಮಾಡ್ರೆ ಅವನು ತಪ್ಪು ಮಾಡೋನೆ, ಇವರು ತಪ್ಪು ಮಾಡಿದ್ದಾರೆ. ಆದರೆ ನಾನು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದರ್ಶನ್ ಸರ್ದು ಸ್ವಲ್ಪ ಹೆಚ್ಚು ಕಡಿಮೆ ಒಳಸಂಚು ನಡೆದಿದೆ. ನಮಗೂ ಅದು ಎಲ್ಲ ಜನಗಳಿಗೆಲ್ಲ ಗೊತ್ತಾಗತ್ತೆ. ಇವತ್ತಿಗೆ ಕರ್ನಾಟಕದಲ್ಲಿ ಒಳಸಂಚು ಇವರು ಆಗಿದೆ. ಎಲ್ಲೋ ಒಂದು ಕಡೆ ಏನೋ ಮಾಡಿರ್ಬೋದು ಹೆಚ್ಚು ಕಡಿಮೆ. ಇವರು ಸ್ವಲ್ಪ ಏನು ಕೊಲೆ ಮಾಡ್ಯಾವ ಅಂತ ಹೇಳ್ಬಿಟ್ಟಿದಾರ ಇವರು ದರ್ಶನ್ ಸರು ಅಲ್ವಾ. ಅದೇನು ಹೇಳಿಲ್ಲ ಅವರು. ಆದರೆ ಎಲ್ಲೋ ಏನೋ ಬುದ್ಧಿವಾದ ಹೇಳೋಕ್ಕೆ ಹೋಗಿ ಏನೊಂದು ಹೊಡೆಯೋಕ್ಕೆ ಹೋಗಿ ಎಲ್ಲ ಆಗಿದೆ. ಅದು ಇವ್ರ ತಲೆ ಬಂದಿದೆ. ಮೇನ್ ಕ್ಯಾಪ್ಟನ್ ಸಿಟಿನ ಇವ್ರದ್ದು ಅಲ್ವಾ. ಅದಕ್ಕಾಗಿ ನಾವು ಕೇಳ್ಕೊಳ್ಳೋದು ಏನಂತಂದರೆ, ದರ್ಶನ್ ಸರ್ನ ಆದಷ್ಟು ಬೇಗ ಬಿಡುಗಡೆ ಆಗಿ ಅವ್ರು ಹೊರಗಡೆ ಬರಲಿ. ಅವರು ಬಂದು ಸಿನಿಮಾಗಳು ಮಾಡಲಿ. ಅವ್ರಿಗೋಸ್ಕರ ಎಷ್ಟೋ ಕುಟುಂಬಗಳು ಕಾಯ್ತಾ ಇದ್ದಾವೆ ಇವತ್ತಿಗೆ ಅಲ್ವಾ. ಅದೊಂದೇ ನಮ್ಮ ಪ್ರಾರ್ಥನೆ. ಮತ್ತೆ ಸರ್, ಹಾಗೇನೆ ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಾ, ಹೆಚ್ಚಿರುವಂಥ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ರಸ್ತೆ ಗುಂಡಿ ಸಮಸ್ಯೆ ಇದೆ. ಇದಕ್ಕೆಲ್ಲ ಪರ್ಯಾಯವಾಗಿ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ ಜನಗಳಿಗೆ ಅಂತ ನಿಮ್ಗೆ ಅನ್ಸುತ್ತಾ? ಏನಂದ್ರೆ ಮೇಡಮ್, ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ಇದೆಯಲ್ಲ, ಈಗ ರಸ್ತೆ ಗುಂಡಿ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ. ಇದ್ರ ಮಧ್ಯೆನೂ ಕೂಡ ಈ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ ಸರ್ಕಾರ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ರಸ್ತೆ ಗುಂಡಿಗಳು ಆ ಸಮಸ್ಯೆಗಳಿಗೆ ಪರ್ಯಾಯವಾಗಿ ಏನು ಸೊಲ್ಯೂಷನ್ ಕಂಡ್ಕೋಬೋದು ಅಂತ ಏನು ಮೇಡಮ್, ಇವರೆಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗತ್ತೆ. ಈ ಸಮಾಜ ಎಲ್ಲ ಹೋಗ್ಬಿಡಿದೆ ಬಿಡಿ ಮೇಡಮ್. ಅದೆಲ್ಲ ಏನೂ ಇಲ್ಲ ಇಲ್ಲಿ. ತುಂಬ ನೋವಾಗುತ್ತೆ ನಿಜವಾಗ್ಲೂ. ಎಷ್ಟೋ ಜನ ಕಷ್ಟಪಡ್ತಾವ್ರೆ, ಏನೇನೋ ಮಾಡ್ತಿದ್ದಾರೆ. ರಸ್ತೆ ಗುಂಡಿಗಳು ಎಲ್ಲ ಇದು ಒಂದೇ ಸಮಸ್ಯೆ ಅಲ್ಲ ಮೇಡಮ್. ರಸ್ತೆ ಗುಂಡಿ ಸಮಸ್ಯೆ ಅಂತ ಅಲ್ವೇ ಅಲ್ಲ, ಎಷ್ಟೋ ಸಮಸ್ಯೆಗಳಿದ್ದಾವೆ ಇಲ್ಲಿ ಅಲ್ವಾ. ನೀವು ಒಂದು ಹೇಳಿದ್ರಿ, ರೈತರ ಬಗ್ಗೆ ಆಗಲಿ, ಮತ್ತೊಬ್ಬರ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ ಎಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನೆಲ್ಲ ನೋಡಿದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ. ಅದೆಲ್ಲ ಅವರಿಗೆಲ್ಲ ಇಲ್ಲ, ಈ ರಾಜಕಾರಣಿಗಳಿಗೆಲ್ಲ ಏನೂ ಇಲ್ಲ ಅದು. ಆದರೆ ಜನಗಳೆಲ್ಲ ಎದ್ದು ನಿಂತ್ಕೊಂಡು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು 3 ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ. ಸಂಘಟನೆ ಅಲ್ವಾ. ಸಂಘಟನೆಯಿಂದ ನೀನು ಏನು ಬೇಕಾದರೂ ಜಗತ್ತಲ್ಲಿ ಏನು ಬೇಕಾದರೂ ನೀನು ಪ್ರೂವ್ ಮಾಡ್ಕೋಬೋದು. ಶಿಕ್ಷಣದಿಂದ, ಹೋರಾಟದಿಂದ ಅಲ್ವಾ.
ಅದಕ್ಕೋಸ್ಕರ ಜನಗಳು ಒಗ್ಗಟ್ಟಾಗದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಇವರು ಹಿಂಗೆ ಮಾಡ್ಕೊಂಡೇ ಹೋಗೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಧರ್ಮ ಗಿರ್ಮ ಅದು ಈಗಿದು ಅಂದ್ಕೊಂಡು ಇವರೆಲ್ಲ ಹೊಡೆದಾಡ್ಕೊಂಡು ಎಲ್ಲ ಏನು ಉಪಯೋಗ ಬರೋದು? ಹೊಟ್ಟೆ ತುಂಬತ್ತಾ ಅಲ್ವಾ? ಇರಲಿ, ಧರ್ಮ ಅನ್ನೋದು ನನ್ನ ಧರ್ಮ ನನ್ನ ಒಳಗಡೆ ಇರಬೇಕು ಅಷ್ಟೇ. ಅದನ್ನು ತೊಗೊಂಬಂದು ಇಲ್ಲಿ ಹೊರಗಡೆ ನಾವು ಏನು ಇದು ಮಾಡ್ಬೋದಾ? ಅದು ಇದೆಲ್ಲ ಏನೂ ಇಲ್ಲ. ಧರ್ಮಗಳೆಲ್ಲ ಅವ್ರವ್ರ ಮನೆಯಲ್ಲಿ ಇರಲಿ ಅಷ್ಟೇ, ಆಯಿತಾ? ಬೆಂಗಳೂರಲ್ಲಿ ಏನು ಅಂತೇನೆಂದರೆ ಇದು ಯಾವ್ದು ಈ ನಮ್ಮ ವಲಸಿಗರದು, ಬೇರೆ ರಾಜ್ಯದ ವಲಸಿಗರೆಲ್ಲ ಬಂದು ಇಲ್ಲೆಲ್ಲ ತುಂಬ ಇದು ಮಾಡ್ತಾವ್ರೆ. ನಮ್ಮ ಕನ್ನಡಿಗರಿಗೆಲ್ಲ ಸ್ವಲ್ಪ ಅದ್ರ ಮೇಲೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ನಮ್ಮ ಎಲ್ಲ ಸಂಘಟನೆಗಳೆಲ್ಲ ನಿಗಾ ಇಡಬೇಕು ನಿಜವಾಗ್ಲೂ. ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ನಾನು ಕನ್ನಡಿಗ ಅಷ್ಟೇ. ಇಲ್ಲಿ ನಮ್ಮ ಕನ್ನಡಿಗರದೆಲ್ಲ ನಡಿಬೇಕು. ಇಲ್ಲಿ ಬೇರೆ ಒಂದು ಯಾವುದೂ ಇಲ್ಲಿ ನಡೆಯಂಗಿಲ್ಲ ಏನೂ, ಆಯ್ತಾ? ಹಿಂಗಾಗ್ಬಿಟ್ಟು ನಮ್ಮದು ಏನಿದೆ ಒಂದು ಸಾಮಾಜಿಕ ಕಳಕಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮನೋಭಾವ ಅಷ್ಟೇ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಜನರ ಅಭಿಪ್ರಾಯಗಳು ಯಾವ ರೀತಿ ಇತ್ತು ಅಂತ. ಇವತ್ತಿನ ದಿನಮಾನದಲ್ಲಿ ಎಷ್ಟೋ ಪ್ರಕರಣಗಳು ದಾಖಲಾಗ್ತಾ ಇದೆ, ಆದರೆ ತಿರುವುಗಳು ಸಾಕಷ್ಟಿವೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ಧನ್ಯವಾದಗಳು.